ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನನಗೆಲ್ಲ ಅರ್ಥ ಆಗ್ತಿದೆ. ಅರ್ಥ ಆದ್ರೆ ಸಾಲದು. ಇದು ನಿನ್ ಜೀವನದಲ್ಲಿ ಸಿಕ್ಕಿರೋ ದೊಡ್ಡ ಅವಕಾಶ ಅನ್ಕೊಂಡು ಸರಿಯಾಗಿ ಬಳಸ್ಕೋಬೇಕು. ನಿಜಾನೇ. ಆದ್ರೆ ಇದನ್ನೆಲ್ಲ ನಾನು ಧರ್ಮೇಂದ್ರ ಮಾವನ ಎದುರು ನಿಂತು ಮಾತಾಡಕ್ ಆಗುತ್ತಾ? ಅವರು ನಾನ್ ಹೇಳ್ರೆ ನಂಬ್ತಾರಾ? ನಂಬೋ ಹೋಗಿ ಮಾಡೋದೇ ನಮ್ ಕೆಲ್ಸ. ಇನ್ನು ನೀನು ಲೇಟ್ ಮಾಡೋ ಹಾಗಿಲ್ಲ. ಸಮಯ ಸಂದರ್ಭ ಎಲ್ಲ ಒಟ್ಟಾಗಿ ಬಂದಿದೆ. ಈಗ ನಾನ್ ಏನ್ ಮಾಡ್ಬೇಕು ಸೋನಾಲಿ? ನೀನು ಸೀದಾ ಧರ್ಮೇಂದ್ರ ಹತ್ರ ಹೋಗಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಬಗ್ಗೆ ನಿಂಗೆಲ್ಲ ಗೊತ್ತಿರೋ ಹಾಗೆ ನಾಟಕ ಮಾಡು. ಹಾಗೆ ಫೋರ್ಜರಿ ಸೈನ್ ವಿಷಯದಲ್ಲಿ ಆಗಿದ್ ಅಷ್ಟು ವಿಷಯನೂ ಡೀಟೇಲ್ ಆಗಿ ಅವ್ರ ಹತ್ರ ಹೇಳು. ಅದೇನಷ್ಟು ಸುಲಭನಾ? ಎಲ್ಲ ಡೀಟೇಲ್ಸು ಬೇಕಲ್ವಾ? ಅದ್ನ ನಾನ್ ಕೊಡ್ತೀನಿ. ಆದ್ರೂ ಭಯ ಆಗುತ್ತೆ. ನಾವ್ ಸೆಟಲ್ ಆಗ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಅದೇ ಕಣೆ, ಸಿಕ್ಕಾಕೊಂಡ್ಬಿಟ್ರೆ? ನಿಜಾನೇ. ಒಂದ್ಸರಿ ಮೋಸ ಹೋಗಿದ್ದಕ್ಕೆ ಆ ಧರ್ಮೇಂದ್ರ ನೀನೊಂದ್ ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿತಾನೆ. ಸೊ ಈ ಸಲ ನೀನು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಹೋಗ್ಬೇಕು. ಲಕ್ಕಿ, ಜಾನ್ವಿ ನಿನ್ನೋಳಾದ್ರೆ ಮಾತ್ರ ಆಸ್ತಿ ನಮ್ದಾಗುತ್ತೆ ಅನ್ನೋದನ್ನ ಮರಿಬೇಡ. ಈಗ ನೀನು ನಿನ್ ಮಾವನ್ ನಂಬಿಕೆನ ಗಳಿಸ್ಕೋಬೇಕು. ಅಲ್ವೇ? ಜಾನು ನನ್ನನ್ನ ಒಪ್ಕೋತಾಳ? ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಾನು ಅವಾಗಿಂದ ಏನ್ ಹೇಳ್ತಿದ್ದೀನಿ ಹೇಳು? ನೀನ್ ಹೇಳ್ತಿರೋದ್ರ ನಂಗೆ ಅರ್ಥ ಆಗಿದೆ. ಆದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡೋದೇ ಭಯ. ಅದಕ್ಕೆ ಪ್ರಿಪೇರ್ ಆಗು ಅಂತ ಹೇಳ್ತಿರೋದು. ನಾನ್ ಹೇಳ್ಕೊಟ್ಟ ಹಾಗೆ ನಿನ್ ಮಾವನ್ ಮುಂದೆ ಪ್ರೆಸೆಂಟ್ ಮಾಡಿದ್ರೆ ನೀನ್ ಸುಲಭವಾಗಿ ಜಾನ್ವಿ ಮನ್ಸನ್ನ ಗೆಲ್ಬಹುದು. ಈ ಸತ್ಯ ಗೊತ್ತಾಗಕ್ಕೆ ಲಕ್ಕಿನೇ ಕಾರಣ ಅಂತ ನಿನ್ ಮೇಲ್ ಸಾಫ್ಟ್ ಆಗ್ತಾಳೆ. ಜಾನು ಒಪ್ಕೊಂಡ್ರೆ ಮಾವನ್ ಮನ್ಸಿಗೆಲ್ಲ ದೊಡ್ಡ ವಿಷಯನೇ ಅಲ್ಲ. ಹೌದು, ಮಗಳು ಖುಷಿಗೋಸ್ಕರ ಧರ್ಮೇಂದ್ರ ಏನ್ ಬೇಕಾದ್ರೂ ಮಾಡ್ತಾನೆ. ಈ ಕೆಲ್ಸ ಸಕ್ಸಸ್ ಆದ್ರೆ ಜಾನ್ವಿ ಜೊತೆ ನಿನ್ ಮದ್ವೆ ಆಗೋದ್ನ ಯಾರ ಕೈಯಿಂದನೂ ತಡೆಯಕ್ಕಾಗಲ್ಲ. ಆಗೆಲ್ಲ ಆಸ್ತಿನೂ ನಂದೇ, ನಾವಿಬ್ರದೇ. ಖುಷಿ ಪಟ್ರೆ ಸಾಲ್ದು. ಆ ಭೈರವಿ ಈ ಮನೆಯವ್ರನ್ನೆಲ್ಲ ತನ್ ಕಡೆ ಮಾಡ್ಕೊಳಕ್ ಮುಂಚೆ ನೀನ್ ಈ ಮನೇಲಿ ಹೀರೋ ಆಗ್ಲೇಬೇಕು. ನೀನ್ ಹೇಳ್ದಾಗೆ ಮಾಡ್ತೀನಿ. ಈ ಅವಕಾಶನ ನಾನ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಮಾವ ಖುಷಿಯಾಗಿ ಜಾನ್ವಿನ ನನಗೇ ಕೊಟ್ಟು ಮದ್ವೆ ಮಾಡ್ಬೇಕು. ಕರೆಕ್ಟ್. ಆಗ ಮಾತ್ರ ನಾವ್ ಅನ್ಕೊಂಡಿದ್ದು ನಿಜ ಆಗತ್ತೆ. ಅಪೇಕ್ಷಾ, ಯಾಕೆ? ಏನಾಯ್ತು? ಸೂಟ್ ಕೇಸ್ ಯಾಕೆ ಹಾಗೇಸ್ದೆ? ಆ ಭೈರವಿ ಇದ್ದಾಳಲ್ಲ, ಎಲ್ಲ ಅವಳಿಂದಾನೆ. ಭೈರವಿನ? ಅದ್ ಸರಿ, ಇಷ್ಟಕ್ಕೂ ಸೂಟ್ ಕೇಸ್ ತಗೊಂಡು ಎಲ್ಲಿ ಹೋಗಿದ್ದೆ ನೀನು? ಏಯ್, ಅವಳು ಅಷ್ಟೊಂದು ಸಿಟ್ ಮಾಡ್ಕೊಂಡು ಮನೆಗೆ ಬಂದಿದ್ದಾಳೆ. ಅವಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತೀಯಾ? ಹೋಗಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಬ ಹೋಗು. ಬೇಕಾಗಿಲ್ಲ ನನ್ಗೆ. ನಾನು ಅವ್ರ ಜೊತೆ ಫ್ಯಾಮಿಲಿ ಟ್ರಿಪ್ ಹೋಗ್ಬಾರ್ದಂತೆ. ಅವಳು ಯಾವಳು ನನಗೆ ಆರ್ಡರ್ ಮಾಡೋದಿಕ್ಕೆ? ನಂಗ್ ಹೊಡಿಯೋದಕ್ಕೆ ಕೈ ಎತ್ತಾಳೆ. ಏನ್ ಹೇಳ್ತಾ ಇದೀಯ ಮಗಳೇ? ಅವಳೆ ನನ್ ಮದ್ವೆ ನಿಲ್ಸಿದ್ಲಲ್ಲ ಆ ಭೈರವಿ. ಹೀಗೆಲ್ಲ ಆಗತ್ತೆ ಅಂತಾನೆ ಇಬ್ಬರಿಗೂ ಹೇಳಿದ್ದು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ಏಯ್, ನೀ ಸುಮ್ನೆ ಇರೆ. ಪುಟಿ, ವಸುಂಧರಾ ಮೇಡಮ್ ಏನು ಹೇಳಲೇ ಇಲ್ವಾ? ಸುಮ್ನೆನೆ ಇದ್ರು. ಕೊನೆಗೆ ಎಲ್ಲ ಭೈರವಿ ಹೇಳ್ದಾಗೆ ಆಗಿದ್ದು. ನೀನ್ ಅವ್ರ ಜೊತೆ ಹೋಗ್ಬೇಡ, ಅವ್ರು ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ ಬಂದ್ಮೇಲೆ ನಿನ್ನನ್ ಎಲ್ಲಿಗ್ ಬೇಕಾದ್ರೂ ಫಾರಿನ್ ಟ್ರಿಪ್ ಕಳಿಸ್ತೀನಿ ಅಂತ ಹೇಳಿದ್ರು. ಮುಖಕ್ ಹೊಡ್ದಂಗೆ ಹೇಳಿದ್ರು. ಆಗ ಆ ಭೈರವಿ ಮುಂದೆ ನನಗ್ ಎಷ್ಟ್ ಇನ್ಸಲ್ಟ್ ಆಯ್ತು ಗೊತ್ತಾ? ಅದೇನಿದ್ರು ಅವ್ರು ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿಲ್ವಾ ನಿನಗೆ? ನೋಡು, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಮುಂದಿನ ದಿನ ನಾನ್ ನೋಡ್ಕೋತೀನಿ. ರೀ, ಅವರೇ ಇವಳನ್ನ ಅವಾಯ್ಡ್ ಮಾಡ್ತಿದ್ದಾರೆ, ನೀವು ಹೋಗಿ ಏನ್ ಮಾತಾಡ್ತೀರಾ? ಅಲ್ಲ ಅಪೇಕ್ಷಾ, ನೀನು ಅಥರ್ವನ್ ಜೊತೆ ಹೋಗೋದು ಅವ್ರಿಗಿಷ್ಟ ಇಲ್ಲ ಅಂತ ಇವಾಗಾದ್ರೂ ಅರ್ಥ ಮಾಡ್ಕೋ. ಹಾಗಂತ ನಾನ್ ಸುಮ್ನೆ ಇರ್ತೀನಿ ಅಂತ ಅನ್ಕೋಬೇಡ. ಮತ್ತೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡು, ಈಗ್ಲೂ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೋ. ಅಥರ್ವ ಅವನ್ ಹೆಂಡತಿ ಕೊಡೋಷ್ಟು ಇಂಪಾರ್ಟೆನ್ಸ್ ನಿನಗ್ ಕೊಡಕ್ ಆಗೋದಿಲ್ಲ. ಮತ್ತು ನೀನ್ ಅದನ್ನೇ ಹೇಳ್ಬೇಡ. ಅಥರ್ವ ಯಾವತ್ತಿದ್ರು ನನ್ನೋನು.
ಅದೇನೇ ಆಗಿರ್ಲಿ, ಯಾರೇ ಅಡ್ಡ ಬರ್ಲಿ, ಅಥರ್ವನ್ನ ನಾನ್ ಮದ್ವೆ ಮಾಡ್ಕೊಳ್ಳೋದು ಗ್ಯಾರಂಟಿ.